ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ನೂರಾರು ಜನ. ಅನೇಕ ಬಾರಿ ಇದೇ ರೀತಿಯಾದಂತಹ ಅನುಭವಗಳು ಆಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವಗಳು ಕಲಬುರಗಿಯಲ್ಲಿ ಆಗ್ತಾ ಇರೋದು ಪದೇ ಪದೇ ಇಂಥದ್ದೇ ಒಂದಷ್ಟು ಅನುಭವಗಳಾಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವ ಆಗ್ತಾ ಇರೋದು ಜನರಿಗೆ. ಒಂದೇ ದಿನದಲ್ಲಿ 4 ಬಾರಿ ಆಗಿದೆ. ಚಿಂಚೋಳಿ ತಾಲೂಕಿನ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಏನು ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಏನಾಗ್ತಾ ಇದೆ ಈ ರೀತಿ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೂ ಕೂಡ ಆತಂಕ. 4 ಬಾರಿ ಇದೇ ರೀತಿಯಾದಂತ ಅನುಭವ ಆಯ್ತಂತೆ. ಭೂಮಿ ಕಂಪಿಸಿದಂತ ಅನುಭವ. ರಾತ್ರೋರಾತ್ರಿ ಎಲ್ಲರೂ ಕೂಡ ಹೊರಗೆ ಓಡ್ ಬಂದಿದ್ದಾರೆ. ಆರು ಗಂಟೆ ಒಂದ್ಸರಿ, ಮತ್ತೆ ಮಧ್ಯರಾತ್ರಿ 2 ಗಂಟೆ ಒಂದ್ಸರಿ, ಮತ್ತೆ ಈಗ 2 ಗಂಟೆ ಮುಂಚೆ 7:15 ಕಾಲಕ್ಕೆ 3 ಸಾರಿ ಭೂಕಂಪ ಸಂಭವಿಸಿದೆ. ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ, ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ. ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕಗೊಂಡಿದ್ದಾರೆ ಎಲ್ಲ ಜನರು. ಮತ್ತೆ ನಮ್ಮ ಐನಾಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಕಂಪನಿಸಿದೆ. ಮತ್ತು ನಮ್ಮ ಐನಾಪುರ ಕೆಳಗಡೆ ಇರುವ ಮುಲ್ಲಮರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು. ಮತ್ತೆ ನಮಗೆ ಮುಂದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ನೂರಾರು ಜನ. ಅನೇಕ ಬಾರಿ ಇದೇ ರೀತಿಯಾದಂತಹ ಅನುಭವಗಳು ಆಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವಗಳು ಕಲಬುರಗಿಯಲ್ಲಿ ಆಗ್ತಾ ಇರೋದು ಪದೇ ಪದೇ ಇಂಥದ್ದೇ ಒಂದಷ್ಟು ಅನುಭವಗಳಾಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವ ಆಗ್ತಾ ಇರೋದು ಜನರಿಗೆ. ಒಂದೇ ದಿನದಲ್ಲಿ 4 ಬಾರಿ ಆಗಿದೆ. ಚಿಂಚೋಳಿ ತಾಲೂಕಿನ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಏನು ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಏನಾಗ್ತಾ ಇದೆ ಈ ರೀತಿ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೂ ಕೂಡ ಆತಂಕ. 4 ಬಾರಿ ಇದೇ ರೀತಿಯಾದಂತ ಅನುಭವ ಆಯ್ತಂತೆ. ಭೂಮಿ ಕಂಪಿಸಿದಂತ ಅನುಭವ. ರಾತ್ರೋರಾತ್ರಿ ಎಲ್ಲರೂ ಕೂಡ ಹೊರಗೆ ಓಡ್ ಬಂದಿದ್ದಾರೆ. ಆರು ಗಂಟೆ ಒಂದ್ಸರಿ, ಮತ್ತೆ ಮಧ್ಯರಾತ್ರಿ 2 ಗಂಟೆ ಒಂದ್ಸರಿ, ಮತ್ತೆ ಈಗ 2 ಗಂಟೆ ಮುಂಚೆ 7:15 ಕಾಲಕ್ಕೆ 3 ಸಾರಿ ಭೂಕಂಪ ಸಂಭವಿಸಿದೆ. ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ, ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ. ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕಗೊಂಡಿದ್ದಾರೆ ಎಲ್ಲ ಜನರು. ಮತ್ತೆ ನಮ್ಮ ಐನಾಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಕಂಪನಿಸಿದೆ. ಮತ್ತು ನಮ್ಮ ಐನಾಪುರ ಕೆಳಗಡೆ ಇರುವ ಮುಲ್ಲಮರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು. ಮತ್ತೆ ನಮಗೆ ಮುಂದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ನೂರಾರು ಜನ. ಅನೇಕ ಬಾರಿ ಇದೇ ರೀತಿಯಾದಂತಹ ಅನುಭವಗಳು ಆಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವಗಳು ಕಲಬುರಗಿಯಲ್ಲಿ ಆಗ್ತಾ ಇರೋದು ಪದೇ ಪದೇ ಇಂಥದ್ದೇ ಒಂದಷ್ಟು ಅನುಭವಗಳಾಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವ ಆಗ್ತಾ ಇರೋದು ಜನರಿಗೆ. ಒಂದೇ ದಿನದಲ್ಲಿ 4 ಬಾರಿ ಆಗಿದೆ. ಚಿಂಚೋಳಿ ತಾಲೂಕಿನ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಏನು ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಏನಾಗ್ತಾ ಇದೆ ಈ ರೀತಿ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೂ ಕೂಡ ಆತಂಕ. 4 ಬಾರಿ ಇದೇ ರೀತಿಯಾದಂತ ಅನುಭವ ಆಯ್ತಂತೆ. ಭೂಮಿ ಕಂಪಿಸಿದಂತ ಅನುಭವ. ರಾತ್ರೋರಾತ್ರಿ ಎಲ್ಲರೂ ಕೂಡ ಹೊರಗೆ ಓಡ್ ಬಂದಿದ್ದಾರೆ. ಆರು ಗಂಟೆ ಒಂದ್ಸರಿ, ಮತ್ತೆ ಮಧ್ಯರಾತ್ರಿ 2 ಗಂಟೆ ಒಂದ್ಸರಿ, ಮತ್ತೆ ಈಗ 2 ಗಂಟೆ ಮುಂಚೆ
7-15 ಕಾಲಕ್ಕೆ 3 ಸಾರಿ ಭೂಕಂಪ ಸಂಭವಿಸಿದೆ. ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ, ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ. ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕಗೊಂಡಿದ್ದಾರೆ ಎಲ್ಲ ಜನರು. ಮತ್ತೆ ನಮ್ಮ ಐನಾಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪನಿಸಿದೆ. ಮತ್ತು ನಮ್ಮ ಐನಾಪುರ ಕೆಳಗಡೆ ಇರುವ ಮುಲ್ಲಮರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು. ಮತ್ತೆ ನಮಗೆ ಮುಂದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ನೂರಾರು ಜನ. ಅನೇಕ ಬಾರಿ ಇದೇ ರೀತಿಯಾದಂತಹ ಅನುಭವಗಳು ಆಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವಗಳು ಕಲಬುರಗಿಯಲ್ಲಿ ಆಗ್ತಾ ಇರೋದು ಪದೇ ಪದೇ ಇಂಥದ್ದೇ ಒಂದಷ್ಟು ಅನುಭವಗಳಾಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವ ಆಗ್ತಾ ಇರೋದು ಜನರಿಗೆ. ಒಂದೇ ದಿನದಲ್ಲಿ 4 ಬಾರಿ ಆಗಿದೆ. ಚಿಂಚೋಳಿ ತಾಲೂಕಿನ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಏನು ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಏನಾಗ್ತಾ ಇದೆ ಈ ರೀತಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಆತಂಕ. 4 ಬಾರಿ ಇದೇ ರೀತಿಯಾದಂತ ಅನುಭವ ಆಯ್ತಂತೆ. ಭೂಮಿ ಕಂಪಿಸಿದಂತ ಅನುಭವ. ರಾತ್ರೋರಾತ್ರಿ ಎಲ್ಲರೂ ಕೂಡ ಹೊರಗೆ ಓಡ್ ಬಂದಿದ್ದಾರೆ. ಆರು ಗಂಟೆ ಒಂದ್ಸರಿ, ಮತ್ತೆ ಮಧ್ಯರಾತ್ರಿ 2 ಗಂಟೆ ಒಂದ್ಸರಿ, ಮತ್ತೆ ಈಗ 2 ಗಂಟೆ ಮುಂಚೆ 7-15 ಕಾಲಕ್ಕೆ 3 ಸಾರಿ ಭೂಕಂಪ ಸಂಭವಿಸಿದೆ. ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ, ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ. ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕಗೊಂಡಿದ್ದಾರೆ ಎಲ್ಲ ಜನರು. ಮತ್ತೆ ನಮ್ಮ ಐನಾಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪನಿಸಿದೆ. ಮತ್ತು ನಮ್ಮ ಐನಾಪುರ ಕೆಳಗಡೆ ಇರುವ ಮುಲ್ಲಮರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು. ಮತ್ತೆ ನಮಗೆ ಮುಂದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ನೂರಾರು ಜನ. ಅನೇಕ ಬಾರಿ ಇದೇ ರೀತಿಯಾದಂತಹ ಅನುಭವಗಳು ಆಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವಗಳು ಕಲಬುರಗಿಯಲ್ಲಿ ಆಗ್ತಾ ಇರೋದು ಪದೇ ಪದೇ ಇಂಥದ್ದೇ ಒಂದಷ್ಟು ಅನುಭವಗಳಾಗ್ತಾ ಇದೆ. ಭೂಮಿ ಕಂಪಿಸಿದಂತಹ ಅನುಭವ ಆಗ್ತಾ ಇರೋದು ಜನರಿಗೆ. ಒಂದೇ ದಿನದಲ್ಲಿ 4 ಬಾರಿ ಆಗಿದೆ. ಚಿಂಚೋಳಿ ತಾಲೂಕಿನ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ಪದೇ ಪದೇ